ಸಚಿವ ರಾಜಣ್ಣ ಅವರು ಉಡಾಫೆಯ ಮಾತುಗಳನ್ನ ಆಡಿದ್ದಾರೆ. ರೈತರ ಪ್ರೋತ್ಸಾಹಧನವನ್ನ ಹೆಚ್ಚಳ ಮಾಡೋದಕ್ಕೆ ನಾವು ಪ್ರಿಂಟಿಂಗ್ ಮಷಿನ್ ಇಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕು ಇಂಥ ಸಚಿವರಿಗೆ ರೈತರ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ. ದರ ಏರಿಕೆ ಮಾಡಿದಾಗ ಹೇಳ್ತೀರಿ ರೈತರ ಪ್ರೋತ್ಸಾಹಧನವನ್ನ ಹೆಚ್ಚಳ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ. ಯಾರನ್ನ ಕೇಳಿ ಅಧಿಕಾರಕ್ಕೆ ಬಂದ್ರಿ? ಆಗಿದ್ರೆ ಪ್ರಿಂಟಿಂಗ್ ಮಷಿನ್ ಇಟ್ಟಿಲ್ಲ ಅಂತ ಹೇಳ್ತೀರಿ. ಚುನಾವಣೆ ಬಂದಾಗ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೋಗ್ತಿರಲ್ಲ, ಅವ್ರೇನಿಟ್ಟಿದ್ದಾರೆ ಹಾಗಿದ್ರೆ ನಿಮ್ ಬಗ್ಗೆ ಭಾವನೆನಾ? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವ್ರು. ನಿಮ್ಮ ಪ್ರಿಂಟಿಂಗ್ ಮಷಿನ್ ಕೇಳಿಲ್ಲ, ಅವರು ಪ್ರೋತ್ಸಾಹ ಧನವನ್ನ ಕೇಳಿದ್ದಾರೆ. 4 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರಲ್ಲ, ಇದು ಎಲ್ಲಿ ಹೋಗುತ್ತೆ? ಈ ಮೊನ್ನೆ ಬೆಳಗಾವಿ ಮಂಡ್ಯ ಭಾಗದಲ್ಲಿ 150 ಕೋಟಿ ರೂಪಾಯಿ ಕೊಡಬೇಕು ಇನ್ನು ನಮಗೆ ಪ್ರೋತ್ಸಾಹ ಧನ ಅಂತ ಹೇಳಿ ರೈತರು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅವ್ರಿಗೆ ಉತ್ತರ ಕೊಡಿ ನೀವು. ಇವತ್ತು ಎಲ್ಲ ಹಾಲು ಒಕ್ಕೂಟಗಳ ಒತ್ತಡಕ್ಕೆ ಮತ್ತು ರೈತರ ಒತ್ತಡಕ್ಕೆ ಮಣಿದು ಸರ್ಕಾರ 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚಿಸತಕ್ಕಂತ ಒಂದು ತೀರ್ಮಾನವನ್ನ ಇವತ್ತು, ಅಂದ್ರೆ ತೀರ್ಮಾನ ತೆಗೆದುಕೊಂಡಿರೋರು ಇವರುಗಳು, ಹಾಲು ಮಹಾಮಂಡಳದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸತಕ್ಕಂಥ ತೀರ್ಮಾನವನ್ನ 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಈ ಏನು 4 ರೂಪಾಯಿ ದರವನ್ನ ಹೆಚ್ಚಿರ್ತೇವೆ, ಈ 4 ರೂಪಾಯಿಯನ್ನ ಸಂಪೂರ್ಣವಾಗಿ ರೈತರಿಗೆ ಅದನ್ನು ಮುಟ್ಟಿಸಬೇಕು. ಏನೀಗ ನಮ್ಮಲ್ಲಿ ಸರಿಸುಮಾರು 31 ರೂಪಾಯಿ 68 ಪೈಸೆ ಅಂತೇಳಿ ಒಂದು ಆವರೇಜ್ ವರ್ಕೌಟ್ ಮಾಡಿದ್ದೇವೆ. ಮುಂದಕ್ಕೆ ರೈತರಿಗೆ ಇದ್ರ ಜೊತೆಗೆ 4 ರೂಪಾಯಿ ಸೇರುತ್ತೆ. ಈ ರೀತಿಯ ಒಂದು ತೀರ್ಮಾನ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಬಸವರಾಜ್, ಸಚಿವರು ಹೇಳ್ತಾ ಇದ್ದಾರೆ ರೈತರ ಪ್ರೋತ್ಸಾಹಧನ ಹೆಚ್ಚು ಮಾಡೋದಕ್ಕೆ ನಮ್ಮ ಹತ್ರ ಪ್ರಿಂಟಿಂಗ್ ಮಷಿನ್ ಇಲ್ಲ ಅಂತ. ಶಾಸಕರ ವೇತನ ಜಾಸ್ತಿ ಮಾಡೋದಕ್ಕೆ, ಇವರ ಮನೆಗಳನ್ನ ನವೀಕರಣ ಮಾಡ್ಕೊಳ್ಳೋದಕ್ಕೆ, ಲಕ್ಸುರಿಯಸ್ ಕಾರ್ಗಳನ್ನ ತಗೊಳ್ಳೋದಕ್ಕೆ ಪ್ರಿಂಟಿಂಗ್ ಮಷಿನ್ ಅನ್ನ ಇವರು ಮನೆಯಲ್ಲೇ ಇಟ್ಕೊಂಡಿದ್ದಾರಂತ. ಖಂಡಿತ ಶ್ರೀಪಾದ್, ಇಂತಹ ಪ್ರಶ್ನೆ ಸಹಜವಾಗಿ ಗೆದ್ದೇಳುತ್ತೆ. ಯಾಕಂದ್ರೆ ಆ ಪ್ರೋತ್ಸಾಹ ಧನವನ್ನ ಹೆಚ್ಚಳ ಮಾಡಿದ್ರೆ ರೈತರಿಗೆ ಕೊಡಬಹುದಿತ್ತು. ಅದನ್ನ ಈ ಹಾಲಿನ ದರ ಏರಿಕೆ ಮಾಡೋ ಅನಿವಾರ್ಯತೆ ಬರ್ತಿರ್ಲಿಲ್ಲ. ಈಗ ಸರ್ಕಾರ ಸಬೂಬ್ ಕೊಡ್ತಾ ಇರ್ತಕ್ಕಂಥದ್ದು ಈ ಏರಿಕೆ ಮಾಡಿರ್ತಕ್ಕಂಥ 4 ರೂಪಾಯಿಯನ್ನ ನಾವು ರೈತರಿಗೆ ಕೊಡ್ತೇವೆ, ರೈತರಿಗೆ ಪ್ರೋತ್ಸಾಹ ರೈತರಿಗೆ ಕೊಟ್ಟು ಅದನ್ನ ಅವ್ರಿಗೆ ಲಾಭ ಆಗೋ ರೀತಿಯಲ್ಲಿ ಮಾಡ್ತೇವೆ. ಇದು ಒಂದೇ 1 ರೂಪಾಯಿ ಕೂಡ ಪ್ರೋತ್ಸಾಹಧನವನ್ನು ಕೊಡಲಾಗ್ತಾ ಇದೆ. ಅದಕ್ಕೆ ಇನ್ನೊಂದು 2 ರೂಪಾಯಿ ಕೊಟ್ಟಿದ್ರು ಕೂಡ ರೈತರು ಸಂತೋಷ. ಆದ್ರೆ ಅವ್ರಿಗೆಲ್ಲವನ್ನು ರಾಜಕಾರಣಿಗಳು ಏಕಾಏಕಿ ಬಿಲ್ಲ ತಂದು ತಮ್ಮ ಸಂಬಳವನ್ನ ಡಬಲ್ ಮಾಡ್ಕೊಳ್ತಾರೆ. ಮತ್ತೆ ಜೊತೆಗೆ ಕಾರ್ಗಳು, ಹೊಸ ಕಾರ್ಗಳನ್ನ ಈ ಸರ್ಕಾರದ ವತಿಯಲ್ಲಿ ಎಲ್ಲ ಸಚಿವರು ತಗೊಂಡಿದ್ದಾರೆ. ಮತ್ತು ಈಗಾಗಲೇ 5 ರೂಪಾಯಿ ಸರ್ಕಾರ ಪ್ರೋತ್ಸಾಹ ಧನವನ್ನು ಕೊಡಲಾಗ್ತಾ ಇದೆ. ಅದಕ್ಕೆ ಇನ್ನೊಂದು 2 ರೂಪಾಯಿ ಕೊಟ್ಟಿದ್ರು ಕೂಡ ರೈತರು ಸಂತೃಪ್ತರಾಗ್ತಿದ್ರು. ಆದ್ರೆ ಅವ್ರಿಗೆಲ್ಲವನ್ನು ರಾಜಕಾರಣಿಗಳು ಏಕಾಏಕಿ ತಮ್ಮ ಬಿಲ್ಲ ತಂದು ತಮ್ಮ ಸಂಬಳವನ್ನ ಡಬಲ್ ಮಾಡ್ಕೊಳ್ತಾರೆ. ಮತ್ತೆ ಜೊತೆಗೆ ಕಾರ್ಗಳು, ಹೊಸ ಕಾರ್ಗಳನ್ನ ಈ ಸರ್ಕಾರದ ವತಿಯಲ್ಲಿ ಎಲ್ಲಾ ಸಚಿವರು ತಗೊಂಡಿದ್ದಾರೆ. ಮತ್ತು ನಿಗಮ ಮಂಡಳಿ ಅಧ್ಯಕ್ಷರುಗಳು ಕೂಡ ಹೊಸ ಕಾರ್ಗಳನ್ನು ತಗೊಂಡಿದ್ದಾರೆ. ಅದಕ್ಕೆಲ್ಲಕ್ಕೂ ಕೂಡ ದುಡ್ಡಿದೆ. ಆದ್ರೆ ರೈತರಿಗೆ ಪ್ರೋತ್ಸಾಹ ಧನ ಕೊಡಿ ಅಂದ್ರೆ ಅದಕ್ಕೆ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದೇವಾ ಅನ್ನುವಂತ ಪ್ರಶ್ನೆಯನ್ನ ಸಚಿವ ರಾಜೇಂದ್ರ ಅವರು ಕೇಳ್ತಾರೆ. ದಾರಿ ತಪ್ಪದ ರೀತಿಯಲ್ಲಿ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಸಚಿವ ರಾಜಣ್ಣ ಅವರು ಉಡಾಫೆಯ ಮಾತುಗಳನ್ನ ಆಡಿದ್ದಾರೆ. ರೈತರ ಪ್ರೋತ್ಸಾಹಧನವನ್ನ ಹೆಚ್ಚಳ ಮಾಡೋದಕ್ಕೆ ನಾವು ಪ್ರಿಂಟಿಂಗ್ ಮಷಿನ್ ಇಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕು ಇಂಥ ಸಚಿವರಿಗೆ ರೈತರ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ. ದರ ಏರಿಕೆ ಮಾಡಿದಾಗ ಹೇಳ್ತೀರಿ ರೈತರ ಪ್ರೋತ್ಸಾಹಧನವನ್ನ ಹೆಚ್ಚಳ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ. ಯಾರನ್ನ ಕೇಳಿ ಅಧಿಕಾರಕ್ಕೆ ಬಂದ್ರಿ? ಆಗಿದ್ರೆ ಪ್ರಿಂಟಿಂಗ್ ಮಷಿನ್ ಇಟ್ಟಿಲ್ಲ ಅಂತ ಹೇಳ್ತೀರಿ. ಚುನಾವಣೆ ಬಂದಾಗ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೋಗ್ತಿರಲ್ಲ, ಅವ್ರೇನಿಟ್ಟಿದ್ದಾರೆ ಹಾಗಿದ್ರೆ ನಿಮ್ ಬಗ್ಗೆ ಭಾವನೆನಾ? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವ್ರು. ನಿಮ್ಮ ಪ್ರಿಂಟಿಂಗ್ ಮಷಿನ್ ಕೇಳಿಲ್ಲ, ಅವರು ಪ್ರೋತ್ಸಾಹ ಧನವನ್ನ ಕೇಳಿದ್ದಾರೆ. 4 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರಲ್ಲ, ಇದು ಎಲ್ಲಿ ಹೋಗುತ್ತೆ? ಈ ಮೊನ್ನೆ ಬೆಳಗಾವಿ ಮಂಡ್ಯ ಭಾಗದಲ್ಲಿ 150 ಕೋಟಿ ರೂಪಾಯಿ ಕೊಡಬೇಕು ಇನ್ನು ನಮಗೆ ಪ್ರೋತ್ಸಾಹ ಧನ ಅಂತ ಹೇಳಿ ರೈತರು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅವ್ರಿಗೆ ಉತ್ತರ ಕೊಡಿ ನೀವು. ಇವತ್ತು ಎಲ್ಲ
ಹಾಲು ಒಕ್ಕೂಟಗಳ ಒತ್ತಡಕ್ಕೆ ಮತ್ತು ರೈತರ ಒತ್ತಡಕ್ಕೆ ಮಣಿದು ಸರ್ಕಾರ 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚಿಸತಕ್ಕಂತ ಒಂದು ತೀರ್ಮಾನವನ್ನ ಇವತ್ತು ಅಂದ್ರೆ ತೀರ್ಮಾನ ತೆಗೆದುಕೊಂಡಿರೋರು ಇವರುಗಳು ಹಾಲು ಮಹಾಮಂಡಳದವರು ಒಕ್ಕೂಟದವರು ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸತಕ್ಕಂತ ತೀರ್ಮಾನವನ್ನ 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಈ ಏನು 4 ರೂಪಾಯಿ ದರವನ್ನ ಹೆಚ್ಚಿರ್ತೇವೆ, ಈ 4 ರೂಪಾಯಿಯನ್ನ ಸಂಪೂರ್ಣವಾಗಿ ರೈತರಿಗೆ ಅದನ್ನು ಮುಟ್ಟಿಸಬೇಕು. ಏನೀಗ ನಮ್ಮಲ್ಲಿ ಸರಿಸುಮಾರು 31 ರೂಪಾಯಿ 68 ಪೈಸೆ ಅಂತೇಳಿ ಒಂದು ಆವರೇಜ್ ವರ್ಕೌಟ್ ಮಾಡಿದ್ದೇವೆ. ಮುಂದಕ್ಕೆ ರೈತರಿಗೆ ಇದ್ರ ಜೊತೆಗೆ 4 ರೂಪಾಯಿ ಸೇರುತ್ತೆ. ಈ ರೀತಿಯ ಒಂದು ತೀರ್ಮಾನ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಬಸವರಾಜ್, ಸಚಿವರು ಹೇಳ್ತಾ ಇದ್ದಾರೆ ರೈತರ ಪ್ರೋತ್ಸಾಹಧನ ಹೆಚ್ಚು ಮಾಡೋದಕ್ಕೆ ನಮ್ಮ ಹತ್ರ ಪ್ರಿಂಟಿಂಗ್ ಮಷಿನ್ ಇಲ್ಲ ಅಂತ, ಶಾಸಕರ ವೇತನ ಜಾಸ್ತಿ ಮಾಡೋದಕ್ಕೆ, ಇವರು ಮನೆಗಳನ್ನ ನವೀಕರಣ ಮಾಡ್ಕೊಳ್ಳೋದಕ್ಕೆ, ಲಕ್ಸುರಿಯಸ್ ಕಾರ್ಗಳನ್ನ ತಗೊಳ್ಳೋದಕ್ಕೆ ಪ್ರಿಂಟಿಂಗ್ ಮಷಿನ್ ಅನ್ನ ಇವರು ಮನೆಯಲ್ಲೇ ಇಟ್ಕೊಂಡಿದ್ದಾರಂತ. ಖಂಡಿತ ಶ್ರೀಪಾದ್, ಇಂತಹ ಪ್ರಶ್ನೆ ಸಹಜವಾಗಿ ಗೆದ್ದೇಳುತ್ತೆ. ಯಾಕಂದ್ರೆ ಆ ಪ್ರೋತ್ಸಾಹಧನವನ್ನ ಹೆಚ್ಚಳ ಮಾಡಿದ್ರೆ ರೈತರಿಗೆ ಕೊಡಬಹುದಿತ್ತು. ಅದನ್ನ ಈ ಹಾಲಿನ ದರ ಏರಿಕೆ ಮಾಡೋ ಅನಿವಾರ್ಯತೆ ಬರ್ತಿರ್ಲಿಲ್ಲ. ಈಗ ಸರ್ಕಾರ ಸಬಬು ಕೊಡ್ತಾ ಇರ್ತಕ್ಕಂಥದ್ದು ಈ ಏರಿಕೆ ಮಾಡಿರ್ತಕ್ಕಂಥ 4 ರೂಪಾಯಿಯನ್ನ ನಾವು ರೈತರಿಗೆ ಕೊಡ್ತೇವೆ, ರೈತರಿಗೆ ಪ್ರೋತ್ಸಾಹದ ರೈತರಿಗೆ ಕೊಟ್ಟು ಅದನ್ನ ಅವ್ರಿಗೆ ಲಾಭ ಆಗೋ ರೀತಿಯಲ್ಲಿ ಮಾಡ್ತೇವೆ. ಇದು ಒಂದೇ 1 ರೂಪಾಯಿ ಕೂಡ ಪ್ರೋತ್ಸಾಹಧನವನ್ನು ಕೊಡಲಾಗ್ತಾ ಇದೆ. ಅದಕ್ಕೆ ಇನ್ನೊಂದು 2 ರೂಪಾಯಿ ಕೊಟ್ಟಿದ್ರು ಕೂಡ ರೈತರು ಸಂತೋಷ ಆಗ್ತಿದ್ರು. ಆದ್ರೆ ಅವರಿಗೆಲ್ಲವನ್ನು ರಾಜಕಾರಣಿಗಳು ಏಕಾಏಕಿ ತಮ್ಮ ಬಿಲ್ಲ ತಂದು ತಮ್ಮ ಸಂಬಳವನ್ನ ಡಬಲ್ ಮಾಡ್ಕೊಳ್ತಾರೆ. ಮತ್ತೆ ಜೊತೆಗೆ ಕಾರ್ಗಳು, ಹೊಸ ಕಾರ್ಗಳನ್ನ ಈ ಸರ್ಕಾರದ ವತಿಯಲ್ಲಿ ಎಲ್ಲ ಸಚಿವರು ತಗೊಂಡಿದ್ದಾರೆ. ಮತ್ತು ಈಗಾಗಲೇ 5 ರೂಪಾಯಿ ಸರ್ಕಾರ ಪ್ರೋತ್ಸಾಹಧನವನ್ನು ಕೊಡಲಾಗ್ತಾ ಇದೆ. ಅದಕ್ಕೆ ಇನ್ನೊಂದು 2 ರೂಪಾಯಿ ಕೊಟ್ಟಿದ್ರು ಕೂಡ ರೈತರು ಸಂತೃಪ್ತರಾಗ್ತಿದ್ರು. ಆದ್ರೆ ಅವರಿಗೆಲ್ಲವನ್ನು ರಾಜಕಾರಣಿಗಳು ಏಕಾಏಕಿ ತಮ್ಮ ಬಿಲ್ಲ ತಂದು ತಮ್ಮ ಸಂಬಳವನ್ನ ಡಬಲ್ ಮಾಡ್ಕೊಳ್ತಾರೆ. ಮತ್ತೆ ಜೊತೆಗೆ ಕಾರ್ಗಳು, ಹೊಸ ಕಾರ್ಗಳನ್ನ ಈ ಸರ್ಕಾರದ ವತಿಯಲ್ಲಿ ಎಲ್ಲಾ ಸಚಿವರು ತಗೊಂಡಿದ್ದಾರೆ. ಮತ್ತು ನಿಗಮ ಮಂಡಳಿ ಅಧ್ಯಕ್ಷರುಗಳು ಕೂಡ ಹೊಸ ಕಾರ್ಗಳನ್ನು ತಗೊಂಡಿದ್ದಾರೆ. ಅದಕ್ಕೆಲ್ಲಕ್ಕೂ ಕೂಡ ದುಡ್ಡಿದೆ. ಆದ್ರೆ ರೈತರಿಗೆ ಪ್ರೋತ್ಸಾಹಧನ ಕೊಡಿ ಅಂದ್ರೆ ಅದಕ್ಕೆ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದೀವ ಅನ್ನುವಂತ ಪ್ರಶ್ನೆಯನ್ನ ಸಚಿವ ರಾಜೇಂದ್ರ ಅವರು ಕೇಳ್ತಾರೆ. ದಾರಿ ತಪ್ಪದ ರೀತಿಯಲ್ಲಿ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಸಚಿವ ರಾಜಣ್ಣ ಅವರು ಉಡಾಫೆಯ ಮಾತುಗಳನ್ನ ಆಡಿದ್ದಾರೆ. ರೈತರ ಪ್ರೋತ್ಸಾಹಧನವನ್ನ ಹೆಚ್ಚಳ ಮಾಡೋದಕ್ಕೆ ನಾವು ಪ್ರಿಂಟಿಂಗ್ ಮಷಿನ್ ಇಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕು ಇಂಥ ಸಚಿವರಿಗೆ ರೈತರ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ. ದರ ಏರಿಕೆ ಮಾಡಿದಾಗ ಹೇಳ್ತೀರಿ ರೈತರ ಪ್ರೋತ್ಸಾಹಧನವನ್ನ ಹೆಚ್ಚಳ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ. ಯಾರನ್ನ ಕೇಳಿ ಅಧಿಕಾರಕ್ಕೆ ಬಂದ್ರಿ? ಆಗಿದ್ರೆ ಪ್ರಿಂಟಿಂಗ್ ಮಷಿನ್ ಇಟ್ಟಿಲ್ಲ ಅಂತ ಹೇಳ್ತೀರಿ. ಚುನಾವಣೆ ಬಂದಾಗ ಅಕ್ಕ, ತಂಗಿ, ಅಣ್ಣ, ತಮ್ಮ ಅಂತ ಹೋಗ್ತಿರಲ್ಲ, ಅವ್ರೇನಿಟ್ಟಿದ್ದಾರೆ ಹಾಗಿದ್ರೆ ನಿಮ್ ಬಗ್ಗೆ ಭಾವನೆನಾ? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವ್ರು. ನಿಮ್ಮ ಪ್ರಿಂಟಿಂಗ್ ಮಷಿನ್ ಕೇಳಿಲ್ಲ, ಅವರು ಪ್ರೋತ್ಸಾಹಧನವನ್ನ ಕೇಳಿದ್ದಾರೆ. 4 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರಲ್ಲ, ಇದು ಎಲ್ಲಿ ಹೋಗುತ್ತೆ? ಈ ಮೊನ್ನೆ ಬೆಳಗಾವಿ, ಮಂಡ್ಯ ಭಾಗದಲ್ಲಿ 150 ಕೋಟಿ ರೂಪಾಯಿ ಕೊಡಬೇಕು ಇನ್ನು ನಮಗೆ ಪ್ರೋತ್ಸಾಹಧನ ಅಂತ ಹೇಳಿ ರೈತರು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅವ್ರಿಗೆ ಉತ್ತರ ಕೊಡಿ ನೀವು. ಇವತ್ತು ಎಲ್ಲ ಹಾಲು ಒಕ್ಕೂಟಗಳ ಒತ್ತಡಕ್ಕೆ ಮತ್ತು ರೈತರ ಒತ್ತಡಕ್ಕೆ ಮಣಿದು ಸರ್ಕಾರ 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚಿಸತಕ್ಕಂತ ಒಂದು ತೀರ್ಮಾನವನ್ನ ಇವತ್ತು ಅಂದ್ರೆ ತೀರ್ಮಾನ ತೆಗೆದುಕೊಂಡಿರೋರು ಇವರುಗಳು ಹಾಲು ಮಹಾಮಂಡಳದವರು ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸತಕ್ಕಂತ ತೀರ್ಮಾನವನ್ನ 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಈ ಏನು 4 ರೂಪಾಯಿ ದರವನ್ನ ಹೆಚ್ಚಿರ್ತೇವೆ, ಈ 4 ರೂಪಾಯಿಯನ್ನ ಸಂಪೂರ್ಣವಾಗಿ ರೈತರಿಗೆ ಅದನ್ನು ಮುಟ್ಟಿಸಬೇಕು. ಏನೀಗ ನಮ್ಮಲ್ಲಿ ಸರಿಸುಮಾರು 31 ರೂಪಾಯಿ 68 ಪೈಸೆ ಅಂತೇಳಿ ಒಂದು ಆವರೇಜ್ ವರ್ಕೌಟ್ ಮಾಡಿದ್ದೇವೆ.